ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿಯ 20ನೇ ಕಂತಿನ ಹಣ ಜುಲೈ 18ನೇ ತಾರೀಕಿನಿಂದ ನಿಮ್ಮ ಖಾತೆಗೆ ಬರೋದಕ್ಕೆ ಶುರುವಾಗುತ್ತೆ. ಆದರೆ ಯಾವ ರೈತರಿಗೆ ಈ ದುಡ್ಡು ಬರುತ್ತೆ, ಯಾರಿಗೆಲ್ಲ ಬರಲ್ಲ, ನಿಮ್ಮ ಖಾತೆಗೆ 2,000 ರೂಪಾಯಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರಬೇಕು ಅಂದರೆ ನೀವು ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋದನ್ನು ಡೀಟೈಲಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಪೂರ್ತಿ ವಿಷಯ ಅರ್ಥ ಆಗುತ್ತೆ. ಏನು ತಪ್ಪಾಗಿದೆ, ಏನೆಲ್ಲ ಸರಿ ಮಾಡ್ಕೋಬೇಕಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸ್ಕಿಪ್ ಮಾಡಿ ನೋಡಿದ್ರೆ ಖಂಡಿತ ನಿಮಗೆ ವಿಷಯ ಪೂರ್ತಿಯಾಗಿ ಅರ್ಥ ಆಗಲ್ಲ. ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, PM ಕಿಸಾನ್ ಸಮ್ಮಾನ್ ನಿಧಿಯ ದುಡ್ಡು 18ನೇ ತಾರೀಕಿನ ನಂತರ ನಿಮ್ಮ ಅಕೌಂಟಿಗೆ ಬರೋದಂತೂ ಖಂಡಿತ ನಿಜ. ಅದು ಯಾವ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನು ಮೊದಲು ಚೆಕ್ ಮಾಡಬೇಕಾಗುತ್ತೆ. ಏಕೆಂದರೆ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆ, ಆದರೆ ನಿಮ್ಮ ಖಾತೆಗೆ ದುಡ್ಡು ಬರೋದಿಲ್ಲ. ಈ ರೀತಿ ಆಗೋದಕ್ಕೆ ಏನು ಕಾರಣಗಳು ಅನ್ನೋದನ್ನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಕೆಲವೊಂದಷ್ಟು ರೈತರ ಹೆಸರನ್ನ ಲಿಸ್ಟಿಂದ ತೆಗೆದುಹಾಕಿದ್ದಾರೆ. ಅದಕ್ಕೆ ಕೆಲವೊಂದಷ್ಟು ಕಾರಣಗಳಿದ್ದಾವೆ. ಈ ಒಂದು ಪ್ರೋಸೆಸ್ ನಡೀತಾ ಇರೋದ್ರಿಂದಾಗಿ ಜೂನ್ ತಿಂಗಳಲ್ಲೇ ಬರಬೇಕಾಗಿದ್ದಂಥ ಹಣ ಜುಲೈ ತಿಂಗಳಾದ್ರೂ ಕೂಡ ಬಂದಿಲ್ಲ. ಏಕೆಂದರೆ ಕೆಲವೊಂದಷ್ಟು ರೈತರು ಫಸ್ಟು ಅರ್ಜಿ ಹಾಕಿರ್ತಾರೆ, 19ನೇ ಕಂತಿನವರೆಗೂ ಕೂಡ ಹಣನ ತಗೊಂಡಿರ್ತಾರೆ. 20ನೇ ಕಂತು ಹಣ ಬರೋ ಟೈಮಲ್ಲಿ ಅವರ ಕುಟುಂಬದಲ್ಲಿ ಯಾರಾದರೂ ಉನ್ನತ ಸರ್ಕಾರಿ ಹುದ್ದೆಗೆ ಹೋಗಿದ್ರೆ ಅಥವಾ ಅವರೇನಾದರೂ ಟ್ಯಾಕ್ಸ್ ಪೇ ಮಾಡಿದರೆ, ಈ ಥರ ಇನ್ನೊಂದಷ್ಟು ಕಾರಣಗಳಿದ್ದಾವೆ. ಆ ಕಾರಣಕ್ಕೆ ಅವರ ಹೆಸರನ್ನ ತೆಗೆದುಹಾಕಿರ್ತಾರೆ. ಈಗ ಯಾರಿಗೆ ದುಡ್ಡು ಬರುತ್ತೆ, ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಫಲಾನುಭವಿಗಳ ಪಟ್ಟಿಯನ್ನು ಚೆಕ್ ಮಾಡಬೇಕು. ಅಲ್ಲಿ ನಿಮ್ಮ ಹೆಸರು ಇದೆ, ಅಷ್ಟಕ್ಕೆ ನೀವೇನು ಅನ್ಕೋತೀರಾ, ನನಗೆ ದುಡ್ಡು ಬರುತ್ತೆ, ಏನೂ ತೊಂದರೆ ಇಲ್ಲ ಅಂತ ಅನ್ಕೋತೀರಾ. ದಯವಿಟ್ಟು ಈ ಕೆಲಸನ ಮಾಡಬೇಡಿ. ಅದಕ್ಕೂ ಮೊದಲು ಇನ್ನೊಂದಷ್ಟು ಕೆಲಸಗಳನ್ನ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಅದನ್ನು ನೀವೇ ಮನೆಯಲ್ಲಿ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು ಅಥವಾ ಯಾವುದೇ CSC ಸೈಬರ್ ಸೆಂಟ್ರ್ಗಳು ಎಲ್ಲಾದರೂ ಹೋಗಿ ಒಂದು ಕಡೆ ಚೆಕ್ ಮಾಡಿಸ್ಬೋದು. ಏನನ್ನು ಚೆಕ್ ಮಾಡ್ಕೋಬೇಕಂದ್ರೆ ನಿಮ್ಮ ಬ್ಯಾಂಕಿನ ವಿವರಗಳನ್ನ ಚೆಕ್ ಮಾಡ್ಕೋಬೇಕು. ತಪ್ಪಾದ ಬ್ಯಾಂಕಿನ ವಿವರಗಳಿದ್ದರೆ ಖಂಡಿತ ನಿಮಗೆ ದುಡ್ಡು ಬರೋದಿಲ್ಲ. ನೀವು ಬ್ಯಾಂಕ್ ಅಕೌಂಟ್ಗೆ KYC ಮಾಡಿಸಿಲ್ಲ ಅಂತಂದರೆ, ಅಂದರೆ ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡನ್ನು ಕೊಟ್ಟು KYC ಮಾಡಿಸಿಲ್ಲ ಅಂದರೆ ನಿಮ್ಮ ಖಾತೆಗೆ ಈ PM ಕಿಸಾನ್ ನಿಧಿಯ ದುಡ್ಡು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಹಾಗಾಗಿ ಮೊದಲು ನೀವು ಬ್ಯಾಂಕಿಗೆ ಹೋಗಿ KYCಯನ್ನು ಅಪ್ಡೇಟ್ ಮಾಡಿಸ್ಕೋಬೇಕಾಗಿರೋವಂಥದ್ದು ತುಂಬಾ ಮುಖ್ಯ. ಹಾಗೆ ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರು ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಅದನ್ನು ಚೆಕ್ ಮಾಡ್ಕೋಬೇಕು. ಮತ್ತು ಅದಕ್ಕಿಂತ ಇನ್ನೊಂದು ಮುಖ್ಯವಾದ ವಿಷಯ ಏನಂತ ನೋಡೋದಾದರೆ, ನಿಮ್ಮ ಹೆಸರಲ್ಲಿ ಜಮೀನಿದೆ, ನೀವು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದರೆ ನಿಮಗೆ ಯಾವುದೇ ಕಾರಣಕ್ಕೂ ದುಡ್ಡು ಬರೋದಿಲ್ಲ. 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಒಂದು ಹಣ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಇದನ್ನು ಚೆಕ್ ಮಾಡಿಕೊಂಡು ಸರಿ ಮಾಡ್ಕೋಬೇಕು. ಮತ್ತು ನಿಮ್ಮ ಬ್ಯಾಂಕಿನಲ್ಲೇ ಆಗಲಿ ಅಥವಾ ನಿಮ್ಮ ಆಧಾರ್ ಕಾರ್ಡ್ನಲ್ಲೇ ಆಗಲಿ ಏನಾದರೂ ಮಾಹಿತಿ ತಪ್ಪಾಗಿದ್ರೂ ಕೂಡ ನಿಮಗೆ ದುಡ್ಡು ಬರೋದಿಲ್ಲ. ಹಾಗಾಗಿ ಹೆಸರುಗಳಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಕೂಡ ನೀವು ತಿದ್ದುಪಡಿ ಮಾಡ್ಕೋಬೇಕಾಗತ್ತೆ. ಮತ್ತು ನಿಮ್ಮ ಭೂಮಿಯ ದಾಖಲೆಗಳನ್ನ ಏನು ಕೊಟ್ಟಿರ್ತೀರೋ ಅದರಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಅವಾಗಲೂ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ದುಡ್ಡು ಬರೋದಿಲ್ಲ. ಅದನ್ನು ಕೂಡ ನೀವು ಸರಿ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟೆಲ್ಲ ಮಾಡಿಕೊಂಡ್ರೆ ನಿಮಗೆ ಜುಲೈ 18ನೇ ತಾರೀಕಿನ ನಂತರ ದುಡ್ಡು ಬರೋದಂತೂ ಖಂಡಿತ ನಿಜ. ಇವಾಗ 18ನೇ ತಾರೀಕಿನಿಂದ ದುಡ್ಡು ಬರುತ್ತೆ ಅಂತ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ನೀವೆಲ್ಲ 18ನೇ ಕಂತಿನ ಹಣವನ್ನು ತಗೊಂಡಿದ್ರೆ ನಿಮಗೆ ಇದು ಗೊತ್ತಿರುತ್ತೆ. ಆ ಸಂದರ್ಭದಲ್ಲಿ 18ನೇ ಕಂತನ್ನು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಪ್ರಧಾನಿಯವರು ಮಹಾರಾಷ್ಟ್ರದ ವಾಶಿಂನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅಲ್ಲಿ ಕೆಲವೊಂದು ಔಪಚಾರಿಕವಾದಂಥ ಭಾಷಣವನ್ನು ಅವರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲೇ 18ನೇ ಕಂತನ್ನು ಬಿಡುಗಡೆ ಮಾಡಿರ್ತಾರೆ. ನೋಡಿ, ಇದು ತುಂಬ ಮುಖ್ಯವಾದ ವಿಷಯ. ಒಂದು ಬೃಹತ್ ಸಮಾರಂಭ ನಡೀತಾ ಇರುತ್ತೆ, ಅಲ್ಲಿಗೆ ಅವರು ಹೋಗಲೇಬೇಕಾಗಿರುತ್ತೆ, ಹೋಗ್ತಾರೆ. ಆ ಸಂದರ್ಭದಲ್ಲೇ ಇದನ್ನು ಕೂಡ ಬಿಡುಗಡೆ ಮಾಡಿರ್ತಾರೆ. ಏಕೆಂದರೆ ಇದು ದೇಶದಾದ್ಯಂತ ಸುಮಾರು 10 ಕೋಟಿಗೂ ಹೆಚ್ಚು ಜನ ಕಾಯ್ತಾ ಇದ್ದಾರೆ ರೈತರುಗಳು. ಹಾಗಾಗಿ ಆ ಸಂದರ್ಭದಲ್ಲಿ ಇದನ್ನು ಬಿಡುಗಡೆ ಮಾಡಿರ್ತಾರೆ. ಇನ್ನು 19ನೇ ಕಂತಿನ ಹಣ ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಪ್ರಧಾನಿಯವರು ಬಿಹಾರದ ಭಾಗಲ್ಪುರದಲ್ಲಿ ನಡೆದಂಥ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಾರೆ.
ಆ ಸಂದರ್ಭದಲ್ಲಿ 19ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿರ್ತಾರೆ. ಅದು ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ 21ನೇ ತಾರೀಕಿನಲ್ಲಿ ಇದು ನಡೆದಿರುತ್ತೆ. ಈಗ 20ನೇ ಕಂತಿನ ಹಣ ಬಿಡುಗಡೆ ಸಂದರ್ಭದಲ್ಲಿ ಪ್ರಧಾನಿಯವರು ಬಿಹಾರ ಜಿಲ್ಲೆಯ ಅದೇ 19ನೇ ಕಂತಿನ ಹಣ ನಡೆದಾಗ ಯಾವ ಒಂದು ಜಿಲ್ಲೆಗೆ ಭೇಟಿ ಕೊಟ್ಟಿದ್ರೋ ಅದೇ ಜಿಲ್ಲೆಗೆ ಬಿಹಾರ ರಾಜ್ಯದ ಸಿವಾನ್ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಅವರು ಒಂದು ಬೃಹತ್ ರ್ಯಾಲಿಯನ್ನು ಉದ್ದೇಶಿಸಿ ಔಪಚಾರಿಕವಾದ ಭಾಷಣವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು 18-19ನೇ ಕಂತಿನ ಹಣ ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಅವರು ಒಂದು ದೊಡ್ಡ ಫಂಕ್ಷನ್ನಲ್ಲಿ ಭಾಗವಹಿಸಿದರು. ಆ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಸೊ 20ನೇ ಕಂತಿನ ಹಣ ಬಿಡುಗಡೆನೂ ಕೂಡ ಅಂಥ ಒಂದು ಸಂದರ್ಭದಲ್ಲೇ ಬಿಡುಗಡೆ ಆಗುತ್ತೆ, ಇದು ಖಂಡಿತ ಅನ್ನುವಂಥ ಮಾತು ನಡೀತಾ ಇದೆ. ಆದರೆ ಸೆಂಟ್ರಲ್ಲಿಂದ ಕೃಷಿ ಇಲಾಖೆಯಿಂದ ಯಾವುದೇ ರೀತಿ ಅಧಿಕೃತವಾದಂತಹ ಮಾಹಿತಿ ಬಂದಿಲ್ಲ. ಆದರೂ ಕೂಡ ಇಂದಿನ 2 ಕಂತುಗಳು ರಿಲೀಸ್ ಆದಾಗ ಇದೇ ಥರದ ಒಂದು ಫಂಕ್ಷನ್ಗಳು ರ್ಯಾಲಿಗಳು ನಡೆದಿತ್ತು. ಆ ಸಂದರ್ಭದಲ್ಲಿ ಪ್ರಧಾನಿಯವರು ಭಾಷಣ ಮಾಡಿದರು. ಆ ಸಂದರ್ಭದಲ್ಲೇ ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಿದರು. ಈ 20ನೇ ಕಂತು ಕೂಡ ಅದೇ ರೀತಿ ಖಂಡಿತ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾತುಗಳು ನಡೀತಾ ಇದೆ. ಹಾಗಾಗಿ 18ನೇ ತಾರೀಕು ಏನಾದರೂ ಮೋದಿಯವರು ಈ 20ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರೆ ಜುಲೈ 19ನೇ ತಾರೀಕು ಬ್ಯಾಂಕಿಂಗ್ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ. ಆವಾಗ ಯಾರ್ಯಾರು ಫಲಾನುಭವಿಗಳು ಅರ್ಹ ಫಲಾನುಭವಿಗಳು ಯಾರ್ಯಾರು ಇದ್ದಾರೋ ಅವರ ಹೆಸರುಗಳನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೋತಾರೆ. ಆಮೇಲೆ ಜುಲೈ 26ನೇ ತಾರೀಕು ನೋಂದಾಯಿತ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಆಗೋದಕ್ಕೆ ಶುರುವಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಸದ್ಯಕ್ಕೆ ಇರುವಂತಹ ಮಾಹಿತಿ. ಇದೇ ಥರದ ಮತ್ತಷ್ಟು ಮಾಹಿತಿಗಳು ನಿಮಗೆ ಪ್ರತಿದಿನ ಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಇಂಥದ್ದೇ ಮತ್ತಷ್ಟು ವಿಡಿಯೋಗಳು ನಿಮಗೆ ಬೇಕು ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. PM ಕಿಸಾನ್ ನಿಧಿ ಯೋಜನೆ ಬಗ್ಗೆ ಅಪ್ಡೇಟ್ಸು ನಿಮಗೆ ಡೈಲಿ ಸಿಗ್ತಾ ಇರುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಈ ವಿಡಿಯೋನ ಎಲ್ಲರೂ ತಪ್ಪದೆ ನೋಡ್ತಾ ಇರಿ. ಎಲ್ರಿಗೂ ಧನ್ಯವಾದಗಳು.